ಕೇಂದ್ರದಲ್ಲಿ ಹಾಗೂ ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ ಸ್ಥಿತಿ ಹದಗೆಟ್ಟಿ ಹೋಗಿದೆ. ಸರಿಯಾದ ನಾಯಕರು, ಒಗ್ಗಟ್ಟು ಇಲ್ಲದೆ ಪಾರ್ಟಿ ನೆಲಕಚ್ಚಿದೆ. ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಯಾರಿಂದಲೂ ಬೆಂಬಲ ಸಿಗದೆ, ಸರ್ಕಾರದ ವಿರುದ್ಧ ಹೋರಾಟಗಳು ಸರಿಯಾಗಿ ಆಗದೆ, ಕಾರ್ಯಕರ್ತರು ಪಾರ್ಟಿ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಾಗಿದೆ. ಯತ್ನಾಳ್ ಸೇರಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಈಶ್ವರಪ್ಪ ಹಲವರು ವಿಜೇಂದ್ರ ನಾಯಕತ್ವ ಒಪ್ಪದೆ, ಅದರಲ್ಲಿ ಯತ್ನಾಳ್ ಹಾಗೂ ಈಶ್ವರಪ್ಪನ ಪಾರ್ಟಿಯೇ ಹೊರಗೆ ಹಾಕಿದೆ. ಒಳಗಿದ್ದವರು ಸಪೋರ್ಟ್ ಮಾಡದೆ ಆಡಿದ್ದೇ ಆಟವಾಗಿ ಬಿಜೆಪಿಗೆ ಈ ಸ್ಥಿತಿ ಬಂದಿದೆ. 2028ರ ಎಲೆಕ್ಷನ್ ನಲ್ಲಿ ಅಧಿಕಾರಕ್ಕೆ ಬರಲು ಬಿಜೆಪಿ ಪ್ರಯತ್ನ ಮಾಡ್ತಿದೆ. ವಿಜೇಂದ್ರ, ಅಶೋಕ್ ಹೋರಾಟ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಆಗದೆ ಅರ್ಧದಲ್ಲೇ ಮುಗೀತಿದೆ. ಯತ್ನಾಳ್ ಈಗಾಗಲೇ ಪಾರ್ಟಿಯಿಂದ ಆಚೆ ಹೋಗಿ ವಿಜೇಂದ್ರಗೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ವಿಜೇಂದ್ರ ನಾಯಕತ್ವದಲ್ಲಿ ಬಿಜೆಪಿ ಮುಳುಗಲಿದೆ ಅಂತಿದ್ದಾರೆ. ಅದಕ್ಕೆ ಈಗ ವಿಜೇಂದ್ರ ಪಕ್ಷದಲ್ಲಿನ ತಮ್ಮ ವಿರೋಧಿಗಳಿಗೂ ಹಾಗೂ ಉಚ್ಚಾಟನೆಯಾದ ಯತ್ನಾಳ್ಗೂ ಕೌಂಟರ್ ಕೊಟ್ಟಿದ್ದಾರೆ. ನಾನು ಭವಿಷ್ಯದ ಸಿಎಂ ಅನ್ನೋದೇ ಸಮಸ್ಯೆ ಆಗಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ನಾಯಕರ ಬಗ್ಗೆ ವಿಶ್ವಾಸ ಬರೋದು ಮುಖ್ಯ. ಏನೇ ಆದ್ರೂ ಬಿಜೆಪಿ ಸರ್ಕಾರ ಬರೋದನ್ನು ಯಾರಿಂದಲೂ ತಡೆಯೋಕೆ ಆಗಲ್ಲ ಅಂತ ಪಕ್ಷದಲ್ಲೇ ತಮ್ಮನ್ನ ಟೀಕಿಸಿದವರಿಗೆ ಕೌಂಟರ್ ಕೊಟ್ರು. ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಬಂದಿದ್ದಾರೆ. ಭವಿಷ್ಯದ ಮುಖ್ಯಮಂತ್ರಿ ಎನ್ನುವ ಮಾತನ್ನು ಕೂಡ ಚಂದ್ರಣ್ಣವರು ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ವಿಶ್ವಾಸದಿಂದ ಮಾತನ್ನ ಹೇಳಿದ್ದಾರೆ. ಇವತ್ತು ನಮ್ಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಅದೇನೆ, ಹೌದಾನೆ? ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾರ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಆದ್ರೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಮುಖಂಡರಲ್ಲಿ ಎಲ್ಲರೂ ಕೂಡ ನಾನು ಕಿವಿ ಮಾತನ್ನು ಹೇಳುವಂಥದ್ದು, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ನಾನು ನೆನ್ನೆನೂ ಕೂಡ ದಾವಣಗೆರೆಯಲ್ಲಿ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಇವತ್ತು ಮತದಾರರು ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ದುಡ್ಡನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಬೇಸತ್ತಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದೆ. ನಾನು ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ, ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯದಲ್ಲಿ ಮತದಾರರು ನಮ್ಮ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರುಗಳ ಬಗ್ಗೆ ವಿಶ್ವಾಸವನ್ನು ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಮುಖಂಡರ ಮೇಲೆ ವಿಶ್ವಾಸ ಬರ್ತದೋ, ಜಿಲ್ಲಾ ಮುಖಂಡರ ಮೇಲೆ ವಿಶ್ವಾಸ ಬರ್ತದೋ, ನಿಶ್ಚಿತವಾಗಿ ಮತದಾರರು ಕೂಡ ನಮ್ಮ ಬಗ್ಗೆ ವಿಶ್ವಾಸವನ್ನು ಇಡ್ತಾರೆ. ವಿಶ್ವಾಸವನ್ನು ಇಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದ್ರಲ್ಲಿ ಯಶಸ್ವಿ ಆಗ್ತದೆ. ನಮ್ಮ ಸರ್ಕಾರ ಬರೋದನ್ನ ತಡೆಯತಕ್ಕಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಯ ಗೊತ್ತಿಲ್ಲ ಅವ್ರಿಗೆ. ರಟ್ಟಿಹಳ್ಳಿಯಲ್ಲಿ ಒಬ್ಬ ಕೊಲೆ ಆಯಿತು. ಇದು ಇತ್ತೀಚಿನದು. ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಣುಮಕ್ಕಳ ಒಂದು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ, ಈಶ್ವರಪ್ಪನವ್ರು. ನಾವು ಅದಕ್ಕೆ ಈ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು ಆ RSS ಬಿಟ್ಟು ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿ, ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ರಮ ತಗೋಬೇಕು. ಇವ್ರೇನು ಗಾಯಾಳುಗಳಿಗೆ ಇವತ್ತೇನು ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಪೂರ್ಣ ಅನ್ಬಿಟ್ಟು ಅವ್ರು ಏನು ಕೆಲಸನೇ ಮಾಡ್ತಾ ಇಲ್ಲ. ಮುಂಜಾನೆ ಎದ್ದುಕೊಳ್ಳೇ RSS ಟ್ವೀಟ್ ಮಾಡೋದು ಬಿಟ್ಟರೆ ಏನು, ಆ ಟ್ವೀಟ್ ಬಿಟ್ಟರೆ ಟ್ವಿಟ್ಟರ್ನಿಂದ ಹೊರಗೆ ಬರಲ್ಲ ಎಲೆಕ್ಷನ್ನಿಂದ. ಇನ್ನೊಂದು 2 ವರ್ಷ ಇರ್ತಾರೆ ಅವರು. ಏನೇನೋ ಎದಕ್ಕೆ ಅನುಮತಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಪ್ರಕಾರ ಅನುಮತಿ ಕೊಡಬೇಕಾಗ್ತೈತಿ. ಹಿಂದೆ ಯಾರೂ ಆ ಸಂಪ್ರದಾಯ ಹಾಕಿದ್ದಿಲ್ಲ. ಇದೇ ಪರಮೇಶ್ವರವರು ಇದ್ದಾಗ ಸಹಿತ ಈ ರೀತಿ ಕೆಟ್ಟ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮಾಡಲಿ ಅವರು ವಿಜೇಂದ್ರ ಆಪಿದ್ದಾಗನೇ ಏನೂ ಮಾಡಿಲ್ಲ. ಅವರೇ ಕಂಟ್ರೋಲ್ ಮಾಡಿದ್ರೆ ಅಂದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂದರು ಗೃಹ ಮಂತ್ರಿಗಳು. ಆವಾಗ ಯಡಿಯೂರಪ್ಪನವರ
ಮುಖ್ಯಮಂತ್ರಿ ಇದ್ದಾಗ ಗೃಹ ಮಂತ್ರಿಗಳು ಏನು ಹೇಳ್ತಿದ್ರು ಕಠಿಣ ಕ್ರಮ. ಹಿಂಗಾಗಿ ಬಿ ಜೆ ಪಿ ಹಣೆ ಬಾರಿ ಇಲ್ಲಿಗೆ ಬಂದಾಗ ವಿಜೇಂದ್ರ ಅವ್ರ ಅಪ್ಪನೇ ಕಾರಣ ಮತ್ತಾರಲ್ಲ. SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಮಸೀದಿ ಒಳಗಡೆ ಎಲ್ಲ SIR ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ ಸರ್. ಈಗ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ನಾವು ಎಲ್ಲ ಕಡೆ ಅದರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಜನರನ್ನು ಜಾಗೃತಿ ಮಾಡ್ತಾ ಇದ್ದೀವಿ. ಅವರಿಗೆ ಭಯ ಬಂದಿದೆ, ಕಾಂಗ್ರೆಸ್ನವ್ರಿಗೆ, ಮುಸ್ಲಿಮರಿಗೆ ಭಯ ಬಂದಿದೆ. ಯಾಕೆಂದರೆ ಇಷ್ಟು ದಿವಸ ಏನಾಗಿತ್ತು, SIR ಇಲ್ಲಾರ್ದಾಗ ಸತ್ತವರು ಓಟು ಸಹಿತ ಹಾಕ್ತಿದ್ರು. ನಾನು ವಿಜಯಪುರ ನಗರದಲ್ಲೇ ಸುಮಾರು 15-16 ಸಾವಿರ ಸತ್ತವರು ಅದಾರ. ಅವ್ರನ್ನ ಬುರ್ಕ ಹಾಕೊಂಡು ಓಟ್ ಹಾಕಿದ್ದಾರೆ. ಈಗ ಅವ್ರಿಗೆ ಭಯ ಬಂದ ಸತ್ತವ್ರ ಓಟ್ ಈಗ ಕಟ್ ಆಗಿಬಿಡ್ತದೆ, ಅವ್ರ ಮತದಾನ ಕಡಿಮೆ ಆಗ್ತದೆ. ಪಶ್ಚಿಮ ಬಂಗಾಳದ ಹೆಂಗೆ ಇವನು ಸರಿಯಾಗಿ ಹೆಂಗೆ ಇವತ್ತು ಇಟ್ಟಾರಲ್ಲ ಅಲ್ಲಿ ಮುಖ್ಯಮಂತ್ರಿಗಳು, ಆ ಪರಿಸ್ಥಿತಿ ಬರ್ತದೆ ತಳಿ ಸ್ವತಃ ಮುಖ್ಯಮಂತ್ರಿನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮಸೂತಿಯಲ್ಲಿ ಕೂತು ನೀವು ಮಾಡಿರಿ, ನೀವು ಗುಂಪಾಗಿ ಮನೆಗೆ ಹೋಗ್ಬೇಕತ್ತಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಂಪೂರ್ಣ ಮುಸ್ಲಿಮರ ಬೆಂಬಲ. ನೋಡಿ ಇವತ್ತಿಲ್ಲಿ ಹಲ್ಲೆ ಆಗಿದ್ದು ಯಾರ ಮೇಲೆ? ನಮ್ಮ ಹಾಲ ಮತ ಸಮಾಜ, ST ಸಮಾಜ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಅವರು ಹಿಂದೂ ಮುಸ್ಲಿಂ ಬಂದರೆ ಯಾವ ಜಾತಿ ಪಾತಿ ನೋಡೋದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊತೀವಿ, ನಮ್ಮ ಈ ಊರಿಗೆ ಬಂದು ಇಲ್ಲೇನು ಅವ್ರಿಗೆ ನೋವಾಗಿದೆ, ತಮ್ಮ ಸಮಾಜದವ್ರಿಗೆ ಸ್ವಲ್ಪ ಬಂದು ಸಾಂತ್ವನ ಹೇಳಿ. ಬರೀ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು ತಂದೆ ಮನೆಗೆ ಹೋದ್ರು. ಒಬ್ಬರೇ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರು ಇಳಿ ಮುಂದೆ ಪ್ರತಿಭಟನೆ ಮಾಡಿದ್ರೇನ್ರಿ? ಒಬ್ಬ ಮುಲ್ಲಾರಿ ಹೊರಗೆ ಬಂದ, ಒಬ್ಬರೇ ಮೈಬೂಬ್ ಹೊರಗೆ ಬಂದ. ಪಾಪ ಸಿದ್ದರಾಮಯ್ಯನವ್ರನ್ನ ಅವಮಾನಕಾರಿಯಾಗಿ ತೆಗೆದು ಹೋಗಿದ್ರು. ಅದಕ್ಕೆ ಜಗಳಗಳು ವೈಯಕ್ತಿಕ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೋಮುಗಲಭೆ ಅಲ್ಲ ಇದು, ಕೋಮುಗಲಭೆ. ನಮ್ಮ SP ಅವರು ಇದನ್ನು ತಿದ್ದುಕೋಬೇಕು. ನಾವು ಅವರ ಇಲ್ಲಿಯ ಅಧಿಕಾರಿಗಳೇನಿದ್ದಾರೆ, ಲೋಕಲ್ ಪೊಲೀಸರು, ಅವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದಾರೆ ಎಲ್ಲ ನಮ್ಮ ಇಲ್ಲಿಯ ಜನನ ಒಪ್ಕೋತಾ ಇದ್ದಾರೆ. ಆದರೆ SP ಅವರು ತಪ್ಪು ಸಂದೇಶ ಕೊಡೋದು ಬೇಡ. ಅದು ಕೋಮುಗಲಭೆ ಆಗಿದೆ, ಹಿಂದೂಗಳ ಮೇಲೆ ಇದು ಆಗಿದೆ, ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆ ಆಗಿದೆ, ಅವರನ್ನು ಇವತ್ತು ಹೊಡೆಯುವಂಥ ಕೊಲ್ಲುವಂಥ ಪ್ರಯತ್ನ ಆಗಿದೆ. ಇದನ್ನು ಕೋಮುಗಲಭೆ ತಳ್ಳನೆ ಟ್ರೀಟ್ ಮಾಡಬೇಕು. ಇದನ್ನು ಇನ್ನು ಮುಂದೆ ಯಾವುದೇ ಹಿಂದೂಗಳ ಹಬ್ಬ ಆಗಾಗ ಅವ್ರೇನು ಮಸೂತಿಗಳದಾವು, ಎಲ್ಲ ಮಸೂತಿಗಳನ್ನು ಆ ಮೆರವಣಿಗೆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮುಸ್ಲಿಮರ ಮನೆಯನ್ನು ಎಲ್ಲ ತನಿಖೆ ಮಾಡಿ ಏನೇನು ಅಲ್ಲಿ ಶಸ್ತ್ರಾಸ್ತ್ರ ಇದ್ರೆ ಅದನ್ನೆಲ್ಲ ತೆಗೆದು ಅಲ್ಲಿ ಪರ್ಮಿಷನ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ವೇದಿಕೆ ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಅವರ ಪಾಕಿಸ್ತಾನದವ್ರು ಯಾವ್ದಾರು ಅವ್ರು MLA. ಪಾಕಿಸ್ತಾನ ಪ್ರೀತಿ ಐತಂದ್ರೆ ಪಾಕಿಸ್ತಾನಕ್ಕೆ ಊಟದವ್ರು ಹತ್ತು ತಿಳ್ಕೊಬೇಕು ನಾವು. ಪಾಕಿಸ್ತಾನನೇ ನಮ್ಮ ಜಗತ್ತಿನಾಗ ಮೊದಲೇ ವೈರಿ ಪಾಕಿಸ್ತಾನ ಭಾರತಕ್ಕೆ. ಚೀನಾ 2ನೇ ವೈರಿ. ಅವರು ತಮ್ಮ ಜಾತಿಯ ಪ್ರೇಮ ಎಷ್ಟಿದೆ ನೋಡಿ, ಮುಸ್ಲಿಂ ಪ್ರೇಮ. ಅವ್ರು ತಮ್ಮ ಪಾಕಿಸ್ತಾನ ಬಿಟ್ಟು ಕೊಡೋದಿಲ್ಲ. ಅದಕ್ಕೆ ಸಿಗ್ಗಾಂವ್ ಜನರಿಗೆ ಗೊತ್ತಾಗಬೇಕು, ಮುಂದಿನ ಸಲ ಪಾಕಿಸ್ತಾನ ಸೋಲಿಸ್ಬೇಕಂತ.